ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏಷ್ಯಾದ ಅತಿ ದೊಡ್ಡ ಮೆಣಸಿನಕಾಯಿ ಮಾರುಕಟ್ಟೆ ಆಗಿರುವ ಬ್ಯಾಡಗಿ ಮೆಣಸಿನಕಾಯಿಯು ಕೂಡ ಇದೀಗ ಯುದ್ಧದ ಬಿಸಿ ತಟ್ಟಿದೆ. ಏಷ್ಯಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಇದು. ಇದಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ರಫ್ತಿನ ದರದಲ್ಲಿ ಗಣನೀಯ ಏರಿಕೆ ಆಗಿದೆ. ಸಹಜವಾಗಿ ರೈತರಲ್ಲಿ ಆತಂಕ ಬಂದಿದೆ. ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಆಗ್ತಾ ಇದ್ದಂತಹ ಬ್ಯಾಡಗಿ ಮೆಣಸಿನಕಾಯಿ ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿ. ಇದಕ್ಕೂ ಕೂಡ ಇದೀಗ ಯುದ್ಧದ ಬಿಸಿ ತಟ್ಟಿದೆ. ಮಸಾಲೆ ಪದಾರ್ಥ ಸೇರಿದಂತೆ ಹಲವೆಡೆ ಬ್ಯಾಡಗಿ ಮೆಣಸನ್ನು ಬಳಸಲಾಗುತ್ತೆ. ಮಲೇಷಿಯಾ, ಸಿಂಗಾಪುರ, ಇಂಡೋನೇಷಿಯಾ, ಬಾಲಿ, ಥೈಲ್ಯಾಂಡ್, ಇಸ್ರೇಲ್, ಇರಾನ್, ಅಮೆರಿಕಕ್ಕೆ ಇದು ರಫ್ತಾಗ್ತಾ ಇತ್ತು. ಒಟ್ಟು 25 ದೇಶಗಳಿಗೆ ಇದು ರಫ್ತಾಗ್ತಾ ಇತ್ತು. 1,800 ಇದ್ದಂತಹ ರಫ್ತು ವೆಚ್ಚ ಹಡಗುಗಳಲ್ಲಿ ಇದೀಗ $3,500 ಏರಿಕೆ ಆಗಿದೆ. ಈ ಯುದ್ಧದ ಹಿನ್ನೆಲೆ $1,800 ಇತ್ತು. ಕಂಟೈನರ್ ಬಾಡಿಗೆ ದರ ಇದೀಗ $3,500ಕ್ಕೆ ಏರಿಕೆ ಆಗಿದೆ. ಈ ವರ್ಷ ನೋಡಿ, ಬ್ಯಾಡಗಿ ಮೆಣಸಿನಕಾಯಿಗೆ ವಿಪರೀತವಾದಂಥ ದರ ಬಂದಿದೆ. ದರ ಇದೆ. ರೈತರು ಕೂಡ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬೆಳೆದಿದ್ದಾರೆ. ಈಗ ಯುದ್ಧದ ಭೀತಿ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಇದು ಪೂರೈಕೆ ಆಗ್ತಾ ಇತ್ತು. ಆದರೆ ಈಗ ಕ್ವಿಂಟಲ್ಗೆ ಇಲ್ಲಿಯ ಮಾರುಕಟ್ಟೆಯ ದರ 74,000 ತನಕ ಇದೆ. 62,000ದಿಂದ 74,000 ರೂಪಾಯಿ ಇದೆ. ದರ ಅತ್ಯುತ್ತಮವಾಗಿದೆ. ಆದರೆ ಯುದ್ಧದ ಭೀತಿಯಿಂದ ರೈತರಿಗೆ ಸಹಜವಾದಂಥ ಸಂಕಷ್ಟ. ರಫ್ತು ಮಾಡೋದಕ್ಕಾಗಲ್ಲ. ರಫ್ತಿನ ಈ ಬಾಡಿಗೆ ದರವು ಕೂಡ ಜಾಸ್ತಿ ಆಗಿದೆ. $3,500 ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ರಫ್ತು ಆಗದೇ ಇರುವಂತಹ ಮೆಣಸಿನಕಾಯಿ ಅದು ಈಗ ಮಾರುಕಟ್ಟೆಯಲ್ಲೇ ಉಳಿದು ಬಿಡುತ್ತೆ. ಹೀಗಾಗಿ ದರ ಕುಸಿಬಹುದು ಎನ್ನುವಂಥ ಆತಂಕ ರೈತರಲ್ಲಿದೆ. ದರ ಕುಸಿಬಹುದು ಅಂತ. ಹೀಗಾಗಿಯೇ ಒಂದು ಆತಂಕ ಸಹಜವಾಗಿ ಅವರ ಹತ್ರ ಇದ್ದೇ ಇದೆ. ಸಾರಿಗೆ ವೆಚ್ಚ ಏರಿಕೆ ಆಗಿದೆ. ಯುದ್ಧದ ಕಾರಣದಿಂದ ಮೆಣಸಿನಕಾಯಿ ರಫ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿಬಿಟ್ಟಿದೆ. ಹೀಗಾಗಿ ಬೇರೆ ಬೇರೆ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳು, ಮಲೇಷಿಯಾ ಆಗಿರ್ಬೋದು, ಸಿಂಗಾಪುರ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು, ಬಾಲಿ, ಎಲ್ಲ ದೇಶಗಳಲ್ಲೂ ಕೂಡ ಒಂದು ನೀವು ಗಮನಿಸ್ತಾ ಇದ್ದೀರಿ ಅದನ್ನು, ಕೆಂಪು ಬಣ್ಣ ಮತ್ತು ಕಡಿಮೆ ಖಾರಕ್ಕೆ ಇದು ಹೆಸರುವಾಸಿ. ಇದನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಮಸಾಲ ಪದಾರ್ಥಗಳೂ ಸೇರಿದಂತೆ ಸೌಂದರ್ಯವರ್ಧಕಗಳ ತಯಾರಿಕೆಗೆ ಬಳಕೆ ಮಾಡ್ತಾರೆ. ಇದನ್ನು ಸೌಂದರ್ಯವರ್ಧಕಗಳ ತಯಾರಿಕೆಗೆ ಇದನ್ನು ಬಳಕೆ ಮಾಡಲಾಗುತ್ತೆ. ಆದರೆ ಇದೀಗ ಒಂದು ಕಂಟೈನರ್ ಬಾಡಿಗೆ ದರ $3,500ಗೆ ಏರಿಕೆ ಆಗಿದ್ದರಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದ್ದಂತಹ ಪ್ರಮಾಣ ಕುಂಠಿತ ಆಗಿದೆ. ಹೀಗಾಗಿ ದರ ಕುಸಿದು ಬಿಡಬಹುದು ಎನ್ನುವಂಥ ಆತಂಕ ಸಹಜವಾಗಿ ರೈತರ ಮೇಲಿದೆ.